ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ನಿಮ್ಮ ಎಲ್ಲರಿಗೂ ಸ್ವಾಗತ ಮಾಡುತ್ತೇನೆ. ಕಥೆಯ ಹೆಸರು ಪ್ರೀತಿಯ ಪಯಣ, ಭಾಗ 1B. ಅನುಷ್ಕಾ ಕೈಯಲ್ಲಿ ಇದ್ದ ಚಿತ್ರಗಳು ಅವಳ ಮನಸ್ಸನ್ನು ಸಂಪೂರ್ಣವಾಗಿ ಕಡಿದಿದ್ದವು. ಅವಳು ಮತ್ತೆ ಮತ್ತೆ ಅವುಗಳನ್ನು ನೋಡುತ್ತಿದ್ದಳು. ಒಂದು ಕಡೆ ಅರ್ಜುನ್ ಮೇಲಿನ ಅವಳ ಅಪಾರ ನಂಬಿಕೆ, ಮತ್ತೊಂದು ಕಡೆ ತನ್ನ ಕಣ್ಣ ಮುಂದೆ ಕಂಡ ಚಿತ್ರಗಳು. ಯಾವುದು ನಿಜ ಎಂಬುದು ಅವಳಿಗೆ ಅರ್ಥವಾಗುತ್ತಿರಲಿಲ್ಲ. ಅವಳು ಹಲವು ಬಾರಿ ಅರ್ಜುನ್ಗೆ ಕರೆ ಮಾಡಲು ಪ್ರಯತ್ನಿಸಿದಳು. ಆದರೆ ಪ್ರತಿ ಸಾರಿ ಅವನ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು, ಅಥವಾ ಅವನು ಕೆಲಸದಲ್ಲಿದ್ದ ಕಾರಣ ಕರೆ ಸ್ವೀಕರಿಸಲು ಸಾಧ್ಯವಾಗಲಿಲ್ಲ. ಉತ್ತರ ಸಿಗದ ಪ್ರತಿಯೊಂದು ಕ್ಷಣವೂ ಅನುಷ್ಕಾಳ ಮನಸ್ಸಿನಲ್ಲಿ ಅನುಮಾನವನ್ನು ಇನ್ನಷ್ಟು ಹೆಚ್ಚಿಸುತ್ತಿತ್ತು. ಇನ್ನೊಂದೆಡೆ ಅರ್ಜುನ ತನ್ನ ಕಂಪನಿಯ ಅತ್ಯಂತ ಪ್ರಮುಖ ಯೋಜನೆಯನ್ನು ಪೂರ್ಣಗೊಳಿಸುವಲ್ಲಿ ತೊಡಗಿಕೊಂಡಿದ್ದನು. ಕೇವಲ ದಿನಗಳ ಕಾಲ ಅವನಿಗೆ ವಿಶ್ರಾಂತಿ ಕೂಡ ಸಿಗಲಿಲ್ಲ. ಅವನು ಯಶಸ್ವಿನಂತ ಸಾಗುತ್ತಿದ್ದರು. ತನ್ನಿಂದ ದೂರವಾಗುತ್ತಿರುವ ಅನುಷ್ಕಾಳ ಮನಸ್ಥಿತಿಯ ಬಗ್ಗೆ ಅವನಿಗೆ ತಿಳಿದಿರಲಿಲ್ಲ. ಕೆಲವು ದಿನಗಳ ನಂತರ ಆ ಯೋಜನೆ ಯಶಸ್ವಿಯಾಯಿತು. ಕಂಪನಿಯ ಎಲ್ಲರೂ ಅರ್ಜುನನ್ನು ಅಭಿನಂದಿಸಿದರು. ಅವನಿಗೆ ಬಡ್ತಿ ಕೂಡ ದೊರೆಯಿತು. ಆ ಸಂತೋಷದ ಕ್ಷಣದಲ್ಲಿ ಅವನಿಗೆ ಮೊದಲಿಗೆ ನೆನಪಾದುದು ಅನುಷ್ಕಾ ತನಸ್ಕಯೇ. ಅವನು ಅವಳಿಗೆ ಕರೆ ಮಾಡಿದನು. ಆದರೆ ಈ ಬಾರಿ ಅನುಷ್ಕಾಳೇ ಕರೆ ಸ್ವೀಕರಿಸಲಿಲ್ಲ. ಅರ್ಜುನ್ಗೆ ಏನು ತಪ್ಪಾಗಿದೆ ಎಂಬ ಅನುಮಾನ ಬಂತು. ಅವನು ಹಲವು ಬಾರಿ ಕರೆ ಮಾಡಿದರೂ ಯಾವುದೇ ಉತ್ತರ ಬಂದಿಲ್ಲ. ಕೊನೆಗೆ ಕೆಲವು ದಿನಗಳ ರಜೆ ಪಡೆದು ತನ್ನ ಹಳ್ಳಿಗೆ ಹೋಗಲು ನಿರ್ಧರಿಸಿದರು. ಹಳ್ಳಿಗೆ ತಲುಪಿದ ನಂತರ ಅವನು ನೇರವಾಗಿ ಅನುಷ್ಕಾಳ ಮನೆಯ ಕಡೆ ಹೋದನು. ಆದರೆ ಅವಳು ಅವನನ್ನು ಭೇಟಿಯಾಗಲು ನಿರಾಕರಿಸಿದಳು. ಅರ್ಜುನ್ಗೆ ಏನಾಗುತ್ತಿದೆ ಎಂಬುದು ಅರ್ಥವಾಗಲಿಲ್ಲ. ಬಹಳ ವಿನಂತಿಯ ನಂತರ ಅನುಷ್ಕಾ ಹೊರಗೆ ಬಂದಳು. ಅವಳ ಕಣ್ಣಲ್ಲಿ ದುಃಖ ಮತ್ತು ನೋವು ಸ್ಪಷ್ಟವಾಗಿ ಕಾಣುತ್ತಿತ್ತು. ಅವಳು ಯಾವುದೇ ಮಾತಿಲ್ಲದೆ ತನ್ನ ಮೊಬೈಲ್ನಲ್ಲಿದ್ದ ಆ ಚಿತ್ರಗಳನ್ನು ಅರ್ಜುನ್ಗೆ ತೋರಿಸಿದಳು. ಚಿತ್ರಗಳನ್ನು ನೋಡಿದ ಅರ್ಜುನ್ ಕೆಲ ಕ್ಷಣ ಮೌನವಾಗಿದ್ದನು. ನಂತರ ಸಣ್ಣ ನಗುವಿನೊಂದಿಗೆ, ಅನುಷ್ಕಾ, ಇವರು ನನ್ನ ಸಹೋದ್ಯೋಗಿಗಳು ನಮ್ಮ ಕಂಪನಿಯ ಕಾರ್ಯಕ್ರಮದಲ್ಲಿ ತೆಗೆದ ಚಿತ್ರಗಳು ಮಾತ್ರ, ಇದರ ಹಿಂದೆ ಬೇರೆ ಯಾವುದೇ ಅರ್ಥ ಇಲ್ಲ ಎಂದು ಶಾಂತವಾಗಿ ಹೇಳಿದನು. ಅನುಷ್ಕಾಳ ಕಣ್ಣಲ್ಲಿ ನೀರು ತುಂಬಿತು. ಅವಳು ತನ್ನ ಅನುಮಾನಕ್ಕೆ ನಾಚಿಕೆಪಟ್ಟಳು. ನಾನು ನಿನ್ನನ್ನು ನಂಬಬೇಕಿತ್ತು, ಆದರೆ ಪರಿಸ್ಥಿತಿಯೇ ನನ್ನನ್ನು ಗೊಂದಲಕ್ಕೀಡು ಮಾಡಿತು ಎಂದು ಹೇಳಿದಳು. ಅರ್ಜುನ್ ಅವನನ್ನು ಸಮಾಧಾನಪಡಿಸಿದನು. ನಿಜವಾದ ಪ್ರೀತಿ ಎಂದರೆ ಅನುಮಾನವಲ್ಲ, ನಂಬಿಕೆ. ಯಾವ ಪರಿಸ್ಥಿತಿಯಲ್ಲೂ ನಾವು ಮೊದಲು ಒಬ್ಬರ ಮಾತನ್ನು ಕೇಳಬೇಕು ಎಂದನು. ಇಬ್ಬರ ನಡುವಿನ ಎಲ್ಲ ತಪ್ಪು ಅರ್ಥಗಳು ದೂರವಾದವು. ಆದರೆ ಜೀವನ ಇನ್ನೂ ಅವರಿಗೆ ಒಂದು ದೊಡ್ಡ ಪರೀಕ್ಷೆಯನ್ನು ಉಳಿಸಿಕೊಂಡಿತು. ಅರ್ಜುನ್ ಮನೆಗೆ ಬಂದ ಕೆಲವೇ ದಿನಗಳಲ್ಲಿ ಅವನ ತಂದೆಯ ಆರೋಗ್ಯ ಮತ್ತಷ್ಟು ಹದಗೆಟ್ಟಿತು. ವೈದ್ಯರು ತಕ್ಷಣ ಚಿಕಿತ್ಸೆ ಅಗತ್ಯವೆಂದು ಹೇಳಿದರು. ಕುಟುಂಬಕ್ಕೆ ದೊಡ್ಡ ಮೊತ್ತದ ಹಣ ಬೇಕಾಯಿತು. ಅರ್ಜುನ್ ತನ್ನ ಉಳಿತಾಯವನ್ನೆಲ್ಲ ಖರ್ಚು ಮಾಡಿದನು. ಆದರೂ ಹಣ ಸಾಲಿಲ್ಲ.
ಈ ವಿಷಯ ತಿಳಿದ ಅನುಷ್ಕಾ ಯಾವುದೇ ಹಿಂಜರಿಕೆಯಿಲ್ಲದೆ ತನ್ನ ಆಭರಣಗಳನ್ನು ಮಾರಾಟ ಮಾಡಿ ಹಣವನ್ನು ಅರ್ಜುನಿಗೆ ನೀಡಿದಳು. ಮೊದಲು ಅರ್ಜುನ್ ಅದನ್ನು ಒಪ್ಪಲಿಲ್ಲ. ಆದರೆ ಅನುಷ್ಕಾ, ನಿನ್ನ ಕುಟುಂಬವೇ ನನ್ನ ಕುಟುಂಬ ಎಂದು ನಾನು ನೇರವಾಗದಿದ್ದರೆ ನನ್ನ ಪ್ರೀತಿಗೆ ಅರ್ಥವೇನು ಎಂದು ಹೇಳಿದಳು. ಆ ಮಾತು ಕೇಳಿ ಅರ್ಜುನನ ಕಣ್ಣಲ್ಲೂ ನೀರು ತುಂಬಿತು. ಆ ಕ್ಷಣದಲ್ಲಿ ಅವನಿಗೆ ಅನುಷ್ಕಾಳ ಪ್ರೀತಿ ಎಷ್ಟು ನಿಜವಾದದ್ದು ಎಂಬುದು ಮತ್ತೊಮ್ಮೆ ಅರಿವಾಯಿತು. ತಂದೆಯ ಚಿಕಿತ್ಸೆ ಯಶಸ್ವಿಯಾಯಿತು. ಕೇವಲ ವಾರಗಳ ನಂತರ ಅವರು ಸಂಪೂರ್ಣ ಚೇತರಿಸಿಕೊಂಡರು. ಎರಡೂ ಕುಟುಂಬಗಳು ದೇವರಿಗೆ ಕೃತಜ್ಞತೆ ಸಲ್ಲಿಸಿದವು. ಆದರೆ ಇದೇ ಸಮಯದಲ್ಲಿ ಮತ್ತೊಂದು ಅಚ್ಚರಿಯ ಘಟನೆ ನಡೆಯಿತು. ಅನುಷ್ಕಾಳಿಗೆ ಬೇರೆ ಊರಿನಿಂದ ಮದುವೆಯ ಪ್ರಸ್ತಾವ ಬಂತು. ಆ ಕುಟುಂಬವು ಕೆಲವೇ ದಿನಗಳಲ್ಲಿ ಉತ್ತರ ಕೇಳಿತು. ಅನುಷ್ಕಾಳ ಮನೆಯವರು ಗೊಂದಲದಲ್ಲಿದ್ದರು. ಈ ಸುದ್ದಿ ಅರ್ಜುನಿಗೆ ತಲುಪಿದಾಗ ಅವನ ಜೀವನದ ಅತ್ಯಂತ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಮಯ ಬಂದಿದೆ ಎಂಬುದು ಅವನಿಗೆ ಅರ್ಥವಾಯಿತು. ಅರ್ಜುನ್ ತನ್ನ ಪ್ರೀತಿಯನ್ನು ಎಲ್ಲರ ಮುಂದೆ ಕೇಳುವನೇ? ಎರಡು ಕುಟುಂಬಗಳು ಅವರ ಪ್ರೀತಿಯನ್ನು ಒಪ್ಪಿಕೊಳ್ಳುವವನೇ? ಇದಕ್ಕೆ ಉತ್ತರ ಸಿಗುವುದು ಭಾಗ 2ರಲ್ಲಿ. ಧನ್ಯವಾದ.